ಹುಡುಗಿ ನನಗೆ ರಿಮೋಟ್ ಕೊಡು ಅಂದ್ರೆ ಕೊಡಲ್ವಾ? ನನಗೆ ಆಟ ಆಡಕ್ಕೆ ಬಾ ಅಂದ್ರೆ ಬರಲ್ವಾ? ಓಹೋ ಏನದು ಬಾಲ್ ಹೆಚ್ಚಾಯ್ತು ಕಣೆ ನಿಂದು. ನಾನು ನೋಡ್ತಾ ಇದ್ದೀನಿ ಶಾಲೆ ರಜೆ ಬಿದ್ದಾಗಿಂದಾನು ನನ್ನ ಜೊತೆ ಸರಿಯಾಗಿ ಆಟ ಆಡಕ್ಕೆ ಬರಲ್ಲ. ಟಿವಿ ರಿಮೋಟ್ ಕೊಡು ಅಂದ್ರೆ ರಿಮೋಟ್ ಕೊಡಲ್ಲ ಅಂತೀಯ. ಏನು ಲೋಪದ್ ನಿಂದು. ಹೆಂಗಾಯ್ತಾ ಮೈಗೆ ಈ ಅಣ್ಣರ ಹತ್ರನೇ ಇಷ್ಟೊಂದು ಸ್ಟ್ರಾಂಗ್ ನೀನು. ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಹೌದು ಕೊಡಲ್ಲ. ಏನ್ ಮಾಡ್ತೀಯ ಇವಾಗ? ಯಾಕೆ ಹೇಳ್ತೀಯ? ನೀ ಹೇಳ್ದಂಗೆ ಗೊತ್ತಾ ಇಲ್ಲಿ? ನಾನು ಹೇಳ್ದಂಗೆ ನಡೀಲಿ ಬಿಡು. ಯಾಕೆ ಹಿಂಗ್ ಮಾಡ್ತೀಯ? ನೋಡು, ನೀನ್ ಏನಾದ್ರೂ ನನ್ನ ಹತ್ರ ಹಿಂಗೆ ಮಾಡ್ತಾ ಇದ್ರೆ ನಾನು ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇನೆ. ಹೌದಾ ಚಿನ್ನು? ಅಮ್ಮನ ಹತ್ರ ಹೇಳ್ತೀಯ? ಇನ್ಯಾರ ಹತ್ರ ಹೇಳ್ತೀಯ? ಹೇಳ್ಬೇಡ ಚಿನ್ನು. ಅಯ್ಯೋ ನನ್ನ ಮುದ್ದು ತಂಗಿ ಅಲ್ವಾ ನೀನು? ಹೇಳ್ಬೇಡ. ವೆರಿ ಗುಡ್. ಹೀಗ್ ಬಾ, ಕೀಪ್ ಇಟ್ ಅಪ್. ಅಕ್ಕ ಅಂದ್ರೆ ಏನು ಕಡಿಮೆನಾ? ಹೀಗೆ ಮೇಂಟೈನ್ ಮಾಡಿ 2 ತಿಂಗಳು. ಇಲ್ಲ ಅಂದ್ರೆ ಅಷ್ಟೇ. ಮತ್ತೆ ನಿನ್ನ ಗೂಸ ಗ್ಯಾರಂಟಿ. ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಾಯಿ ಮುಚ್ಕೊಂಡು ಈ ಮನೇಲಿ ಬಿದ್ದಿದ್ರೆ ಓಕೆ, ಇಲ್ಲ ಅಂದ್ರೆ ಅಷ್ಟೇ. ಗೇಟ್ ಪಾಸ್ ಕೊಡ್ಸ್ಬಿಡ್ತೀನಿ ಅಷ್ಟೇ ಅಮ್ಮನ ಹತ್ರ ಹೇಳ್ಬಿಟ್ಟು. ಏನೇ ಅಂದೆ ನೀನು? ಓಹೋ ಡೌರಾಣಿ ಡೌರಾಣಿ. ನನ್ನನ್ನೇ ಗೇಟ್ ಪಾಸ್ ಕೊಡಿಸ್ತೀಯ ಈ ಮನೆಯಿಂದ? ಎಲ್ಲ ಪಿಂಕ್ರಿ ರಾಣಿ ಪಿಂಕ್ರಿ. ಹೇಳ್ತೀನಿ ಕಣೆ, ಕಾಫಿ ಹೊಡ್ಕೊಂಡು ಸ್ಕೂಲಲ್ಲಿ ಪಾಸ್ ಆಗಿರೋದನ್ನ ಅಮ್ಮನ ಹತ್ರ. ಯಾಕಲೇ ನನಗೇನು ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡೇನೆ? ಏನೋ ಹೋಗ್ಲಿ ಬಿಡ್ಲಿ ಪಾಪ ಅನ್ಕೊಂಡು ನಾನು ಸುಮ್ಮನೆ ಸೈಲೆಂಟ್ ಆಗಿದ್ಬಿಟ್ರೆ ನನ್ನ ಹತ್ರನೇ ನಿನ್ನ ಬಾಲ ಬಿಚ್ತೀಯಾ? ಸುಮ್ಮನೆ ಸೈಲೆಂಟ್ ಆಗಿದ್ರೆ ಓಕೆ, ಇಲ್ಲ ಅಂದ್ರೆ ನನ್ನ ಹತ್ರ ಏನಾದ್ರೂ ಬಾಲ ಬಿಚ್ಚಕ್ ಬಂದೆ ಅಂದ್ರೆ ನೋಡು ಮತ್ತೆ. ಅಯ್ಯಯ್ಯಯ್ಯ, ನಿನ್ನ ಮನೆ ಕಾಯೋಗ ನಾವು ಹಾಗೊಂದು ಕಚ್ಚ. ಒಡ ಹುಟ್ಟಿ ಸ್ವಂತ ಅಣ್ಣ ನೀನು? ಇಲ್ಲ ಇನ್ಯಾರಿಗೋ ಹುಟ್ಟಿರೋ ಮಗನ ನೀನು? ನಾನೇನು ಮಲಮಗಳು ಅಂತ ಅನ್ಕೊಂಡು ಈಗೇನು ಕತೆ? ನಿನ್ನ ಸ್ವಂತ ತಂಗಿನ ಈ ರೀತಿ ಬ್ಲಾಕ್ ಮೇಲ ಮಾಡ್ತೀಯಾ? ಅಯ್ಯೋ ನಿನ್ನ ಮನೆ ಕಾಯೋಗ. ಬಾಯ್ ಮುಚ್, ಕೈ ಕಟ್. ವೆರಿ ಗುಡ್. ಯಲ ನಿನ್ನ. ಅಮ್ಮ ಅಮ್ಮ ಇಲ್ಲ ಕಣೆ, ಪಕ್ಕದ ಮನೆ ಆಂಟಿ ಜೊತೆ ರೀಲ್ ಮಾಡಕ್ ಹೋಗವ್ರೆ. ಅಮ್ಮ ಇಲ್ಲ ಕಣೆ, ಪಕ್ಕದ ಮನೆ ಜೊತೆ ರೀಲ್ ಮಾಡಕ್ ಹೋಗವ್ರೆ. ಹೌದಾ ಅಣ್ಣ? ಹಾಗಿದ್ರೆ ಇರು, ಮಜಾ ನೋಡ್ತೀನಿ ಇರು. ಎಲ್ಲ ನಿನ್ನ ನನಗೆ ಹೊಡಿತ್ಯಾ? ನನಗೆ ಹೊಡಿತ್ಯಾ? ನಿನ್ನ ಅಮ್ಮಿಲ್ಲ ಹೇಳ್ತಾರೆ ನನಗೆ ಹೊಡಿದ್ರತ್ಯಾ? ಸುಮ್ಮನೆ ಬಿಡ್ತೀನ ನಾನು? ನೀನೊಂದು ಸುಮ್ಮನೆ ಮಾತ್ರ ಬಿಡಲ್ಲ ಕಣ. ಅಮ್ಮನ ಹೇಳ್ಕೊಡ್ತೀನಿ, ಅಪ್ಪ ಹೇಳ್ಕೊಡ್ತೀನಿ, ಅಜ್ಜನ ಹೇಳ್ಕೊಡ್ತೀನಿ, ಅಜ್ಜಿ ಹೇಳ್ಕೊಡ್ತೀನಿ ಎಲ್ಲ ಕಣ. ನನಗೆ ಹೊಡಿತೀಯೋ? ನಿನಗೆ ನಿಮ್ಮ ಅಪ್ಪಂಗು ನಿಮ್ಮ ಅಮ್ಮಂಗು ನಿಮ್ಮ ಅಜ್ಜಂಗು ಎಲ್ರಿಗೂ ಹೊಡಿತೀನಿ ಕಣೆ. ನನಗೆ ಹೊಡಿತೀಯಾ? ನನ್ನ ಹತ್ರ ಪಾಕ್ತೀಯಾ? ಅಯ್ಯೋ 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 ನಿನ್ನ. ಎಲ್ಲ ನಿನ್ನ ಸ್ಕೂಲಿಗೆ ಸರ್ ಹೇಳ್ಕೊಡ್ತೀನಿ. ಹೋಮ್ವರ್ಕ್ ಮಾಡಿಲ್ಲಪ್ಪ. ಎಕ್ಸಾಮ್ ರೆಡಿ ಆಗಿಲ್ಲ ಇವಳು. ಕಾಪಿ ಹಿಡಿದ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂತ ಸರ್ ಹೇಳ್ಕೊಡ್ತೀನಿ ಕಣೆ. ನಾನು ಅಷ್ಟೇ ಕಣ, ನಿನ್ನ ಸುಮ್ಮನೆ ಮಾತ್ರ ಬಿಡಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಸರ್ ಹೇಳ್ಕೊಡ್ತೀನಿ. ಹೋಮ್ವರ್ಕ್ ಮಾಡಿಲ್ಲ, ಬರೀ ಟಿವಿ ನೋಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ನನ್ನ ಜೊತೆ ಕುಸ್ತಿ ಆಡ್ತಾ ಇದ್ದಾನೆ ಅಂತ. ಅಯ್ಯೋ ಏನ್ರೋ ಮಾಡ್ತಾ ಇದ್ದೀರಾ? ಬಿಡ್ರೋ. ಯಾಕ್ರೋ ಈ ರೀತಿ ಒಡಪೆಟ್ ಮಾಡ್ಕೊಂತ ಇದ್ರೋ? ಬಿಡ್ರೋ. ಇಡೀ ಊರ್ಗಷ್ಟು ಕೇರಿಗಷ್ಟು ಕೇಳ್ತಾ ಇದೆಯಲ್ರೋ ನಿಮ್ ಗಲಾಟೆ. ಅಯ್ಯೋ ರಾಮ್ನೇ ದೇವ ದೇವ ದೇವ್ರಿ ದೇವ್ರಿ ದೇವ್ರಿ. ಅಯ್ಯೋ ಶಿವನೇ, ಯಾಕಾರು ಸ್ಕೂಲ್ ರಜಾ ಕೊಟ್ರೋ? ಬಿಡು ಮಗನೇ. ಅವಳು ಏನ್ ಜೀವಂತವಾಗಿರ್ಬೇಕೋ ಬೇಡವಾ? ಅಯ್ಯೋ ದೇವ್ರೆ, ಯಾಕಾರು ಸ್ಕೂಲ್ ರಜಾ ಕೊಟ್ರೋ? ಯಾವತ್ತಾದ್ರೂ ಓಪನ್ ಆಗುತ್ತೋ ಸ್ಕೂಲ್ಗೆ? ಅಯ್ಯೋ ಶಿವನೇ ರಾಮ, ಹಗಲು ರಾತ್ರಿ 2 ಸ್ಕೂಲ್ ಇರಬಾರ್ದಿತ್ತೆ. ಅಯ್ಯೋ ನಿಲ್ಸೋ ಮಗನೇ. ಅಮ್ಮ ಕಾಪಾಡಮ್ಮ, ನನ್ನ ಪ್ರಾಣನೇ ಹೋಗ್ತಾ ಇದೆ, ನನ್ನ ಪ್ರಾಣನೇ ಹೋಗ್ತಾ ಇದೆ. ಪ್ಲೀಸ್ ಕಾಪಾಡಮ್ಮ, ಪ್ಲೀಸ್ ಕಾಪಾಡಮ್ಮ. ಅಣ್ಣ ಹೊಡಿತಾ ಇದ್ದಾನೆ. ಇವಳು ಸುಮ್ಮನೆ ಬಿಡದ? ಅಯ್ಯ ಮತ್ನಾ ಕೇದು ಗುದ್ದಬೇಕಮ್ಮ. ಹೇಳದ ಮಾತೊಂದು ಕೇಳ್ತಾ ಇಲ್ಲ. ತುಂಬಾ ಶುಗರಾರ್ತಿ ಶುಡ್ಡಿ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಮನೇಲಿ ಮುದ್ದು ಮಾಡ್ತಾ ಇರೋದು ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ದುರ್ವಿಧಿಯೇ, ಯಾರಿಗೆ ಪ್ರೀತಿ ಜಾಸ್ತಿ ಆಗಿದೆಯೋ, ಯಾರಿಗೆ ಕೊಬ್ಬು ಜಾಸ್ತಿ ಆಗಿದೆಯೋ? ಶಿವರೇ ದೇವ್ರೆ, ಇನ್ನು ಎಷ್ಟು ದಿವಸನಪ್ಪ ಈ ಕಚ್ಚಾಟಗಳು ಗಲಾಟೆಗಳು? ಅಯ್ಯೋ ದೇವ್ರೆ, ಏನು ಕರ್ಮವೋ. ಈ ಸ್ಕೂಲ್ಗೆ ಯಾಕಾದರೂ ರಜೆ ಆಗ್ತಾರೋ? ನನ್ನ ಪಾಡು ಯಾರ ಹತ್ರ ಹೇಳ್ಕೊಳ್ಳಪ್ಪ ದೇವ್ರೆ. ಈ 24 ಗಂಟೆ ಅಮ್ಮ ಅಕ್ಕ ಹೊಡೆದ್ಲು, ಅಮ್ಮ ಅಣ್ಣ ಹೊಡೆದ, ಅಮ್ಮ ತಂಗಿ ಹೊಡೆದ್ಲು, ನಂಗೆ ರಿಮೋಟ್ ಕೊಡ್ತಾ ಇಲ್ಲ, ಬ್ಯಾಟ್ ಕೊಡ್ತಾ ಇಲ್ಲ, ಮೊಬೈಲ್ ಕೊಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಗೇಮ್ ಆಡಕ್ಕೆ ಬಿಡ್ತಾ ಇಲ್ಲ, ಕಂಪ್ಯೂಟರ್ ಕೊಡ್ತಾ ಇಲ್ಲ.
ತಿಂಡಿ, ಅಮ್ಮ ಚಾಕ್ಲೇಟು, ಅಮ್ಮ ಬಿಸ್ಕಿಟು, ಗಂಟೆಗೂ ಅರ್ಧ ಗಂಟೆಗೆ ಒಂದ್ಸಾರಿನು. ಅಯ್ಯೋ ದೇವ್ರೆ, ಅಮ್ಮ ನೋಡಮ್ಮ. ನೋಡ್ತಾ ಇದ್ದೀನಲ್ಲಮ್ಮ. ನೋಡಮ್ಮ ಅಣ್ಣ ಹೇಗೆ ಹೊಡಿತಾ ಇದ್ದಾನೆ ಅಂತ. ಏಯ್ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಹೆಂಗೈತೆ ಕೊಬ್ಬು ಇನ್ನೂ ಇಳಿದಿಲ್ವಾ? ಮತ್ತೆ ನಾಲ್ಕು ಗುಸ್ಸ ಬೇಕಾ? ಅಲ್ಲ ಕಣೆ, ಮೊದಲು ಸ್ಟಾರ್ಟ್ ಮಾಡಿರೋದು ಯಾರು? ನಾನು ಹೇಳಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ಅಂತ, ಇಲ್ಲ ಅಂದ್ರೆ ಅಮ್ಮನ ಹತ್ರ ಚಾಡಿ ಹೇಳ್ತೀನಿ ಅಂತ ಹೇಳೋರು ಯಾರು? ನಾನಾ ನೀನಾ? ನೀನ್ ತಾನೇ ಫಸ್ಟ್ ಶುರು ಮಾಡಿರೋದು. ಅಯ್ಯೋ ಕೈ ಮುಗಿತೀನಿ ಕಣೆ. ಇಡೀ ಅಕ್ಕಪಕ್ಕದವರೆಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ಸೈಲೆಂಟ್ ಆಗಿರ್ರಪ್ಪ ಪ್ಲೀಸ್. ಮಾನ ಮರ್ಯಾದೆ ಬೀದಿನ ಹರಾಜ್ ಹಾಕ್ಬಿಡ್ರಪ್ಪ. ದೊಡ್ಡವನಲ್ವೇನೋ, ಅನ್ಸರ್ಸ್ಕೊಂಡು ಹೋಗಪ್ಪ ನಿನ್ ತಂಗಿ ಜೊತೆ. ಎಲ್ಲದಕ್ಕೂ ನಾನ್ ದೊಡ್ಡವನು ಅಂತ ಅಂದ್ಬಿಟ್ಟು ನನ್ನ ಹತ್ರ ಹೊಂದ್ಕೊಂಡು ಹೋಗು, ಅನ್ಸರ್ಸ್ಕೊಂಡು ಹೋಗು ಅಂತೀರಲ್ಲ. ಯಾಕೆ ಅವಳು ಚಿಕ್ಕವಳು, ಅವಳು ಹೋದ್ರೆ ಪರವಾಗಿಲ್ವಾ? ಅನ್ಸರ್ಸ್ಕೊಂಡು ಹೋದ್ರೆ ಆಗತ್ತಲ್ವಾ? ಎಲ್ಲದಕ್ಕೂ ನಾನೇ ಅನ್ಸರ್ಸ್ಕೊಂಡು ಹೋಗ್ಬೇಕು? ಸ್ಕೂಲ್ ಇರ್ಬೇಕಿದ್ರೆ ಚಿಕ್ಕ ಪೆನ್ಸಿಲ್ ನಂಗೆ ಕೊಟ್ಟು, ದೊಡ್ಡ ಪೆನ್ಸಿಲ್ ಅವಳಿಗೆ ಕೊಟ್ಟು, ಚೆನ್ನಾಗಿರೋ ಬುಕ್ ಅವಳಿಗೆ ಕೊಟ್ಟು, ಚೆನ್ನಾಗಿಲ್ದೇ ಇರೋ ಬುಕ್ ಕೂಡ ನನಗೆ ಕೊಟ್ಬಿಟ್ಟು ನೀನ್ ದೊಡ್ಡ ತಾನೇ, ಅಡ್ಜಸ್ಟ್ ಮಾಡ್ಕೊ ಮಗನೇ ಅಂತ ಹೇಳ್ತೀಯ ಅಮ್ಮ. ಇವಾಗ್ಲೂ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಾ? ಇದು ನಮ್ದೇ ಹಾಲಿಡೇ. ನಾವು ಹೇಗಿದೀವ ಹಾಗಿರ್ಬೇಕು ತಾನೆ, ಆಟಾಡ್ಕೊಂಡು. ಏನಮ್ಮ ನಿನ್ ಕಂಪ್ಲೇಂಟು? ಅವ್ನು ಹಂಗೆ ಹೇಳ್ತಾ ಇದ್ದಾನೆ. ನೀನ್ ಮಾತ್ರ ಯಾವಾಗಲೂ ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಬಟ್ಟೆನ ಐರನ್ ಮಾಡ್ಕೊಡಲ್ಲ. ಅಣ್ಣನ ಬಟ್ಟೆ ಐರನ್ ಮಾಡ್ಕೊಡ್ತೀನಿ ಕಣೆ, ಫ್ರೀ ಇಲ್ಲ, ನಾನು ನಿನ್ನ ಬಟ್ಟೆ ಐರನ್ ಮಾಡ್ಕೊಡ್ತೀನಿ. ಅಣ್ಣ ದೊಡ್ಡವನು ತಾನೆ, ಸ್ಕೂಲಲ್ಲಿ ಬೈತಾರೆ ಅವನು ಮುಜುಗರ ಆಗುತ್ತೆ ಅಂದ್ಬಿಟ್ಟು ಅಣ್ಣನ ಐರನ್ ಮಾಡ್ಕೊಡ್ತೀಯ. ಅವ್ನು ಚೆನ್ನಾಗಿರೋ ತಿಂಡಿ ಮಾಡ್ಕೊಡ್ತಾ ಇದ್ದೆ. ಇವಾಗ ನಂದೆ ಹಾಲಿಡೇ, ಸ್ಕೂಲಲ್ಲಿ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರ್ತಾ ಇದ್ದೆ ತಾನೆ. ಇವಾಗ ನಾನು ಹೇಳ್ದಂಗೆ ಕೇಳಿ ಬಿಡಲ್ಲ ಅವನು. ಅಯ್ಯೋ ದೇವ್ರೆ, ಜೂನ್ ಒಂದು ಯಾವಾಗಪ್ಪ ಬರುತ್ತೆ ದೇವ್ರೆ. ಎಲ್ರ ಮನೇಲೂ ಹಿಂಗ, ನಮ್ಮ ಮನೇಲಿ ಮಾತ್ರ ಹಿಂಗ. ಹೀಗೂ ಉಂಡೆ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ರಜದ ಮಜಾ ನಮ್ಮ ಮನೆಯಲ್ಲಿ ಸಜಾ ಹೀಗಿದೆ ನೋಡಿ.